ಒಂದು ಮಿಸ್ಸಿಂಗ್ ಕೇಸ್, ಬದಲಾದ 2 ಕೊಲೆಗಳು, ಭಾಗ 1. ಆಗಸ್ಟ್ 12, 2024 ಬೆಂಗಳೂರಿನ ಮಾಗಡಿ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಓಡಿ ಬಂದು ಹೇಳುತ್ತಾನೆ, "ಸರ್, ನನ್ನ ಸ್ನೇಹಿತೆ ಲಲಿತಾ ಕಾಣೆಯಾಗಿದ್ದಾಳೆ." ಸಾಮಾನ್ಯ ಮಿಸ್ಸಿಂಗ್ ಕೇಸ್ ಅನಿಸಿತು. ಆದರೆ ಪೊಲೀಸರು ಲಲಿತಾಳ ವಾಟ್ಸಪ್ ಪರಿಶೀಲಿಸಿದಾಗ ಒಂದು ಮಹತ್ವದ ಸುಳಿವು ಸಿಕ್ಕಿತು. ಮನೆಯಿಂದ ಹೊರಡುವ ಕೆಲವೇ ನಿಮಿಷಗಳ ಮೊದಲು ಲಲಿತಾ ತನ್ನ ಲೈವ್ ಲೊಕೇಶನ್ ಅನ್ನು ಸ್ನೇಹಿತೆಯೊಬ್ಬಳಿಗೆ ಕಳುಹಿಸಿದ್ದಳು. ಆ ಲೊಕೇಶನ್ ನೇರವಾಗಿ ಪೊಲೀಸರನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ಯಿತು. ಅಲ್ಲಿ ನೆಲದ ಕೆಳಗೆ ಹೂತಿದ್ದ ಲಲಿತಾಳ ಮೃತದೇಹ ಪತ್ತೆಯಾಗಿತ್ತು. ತನಿಖೆ ನೇರವಾಗಿ ಆಕೆಯ ಗಂಡನ ಉಮೇಶ್ನತ್ತ ತಿರುಗಿತು. ಆದರೆ ಪೊಲೀಸರಿಗೆ ಒಂದು ಪ್ರಶ್ನೆ ಕಾಡಿತ್ತು. ಹೆಂಡತಿಯನ್ನು ಕೊಲ್ಲಲು ಇಷ್ಟು ದೂರದ ಜಾಗಕ್ಕೆ ಯಾಕೆ ಕರೆದುಕೊಂಡು ಬಂದ ಉಮೇಶ್? ವಿಚಾರಣೆಯ ಒಬ್ಬ ಸ್ನೇಹಿತನ ಹೆಸರನ್ನು ಹೇಳಿದ, ಕಿರಣ್ ಕುಮಾರ್. ಪೊಲೀಸರು ಕಿರಣ್ ಕುಮಾರನ್ನು ವಿಚಾರಿಸಿದಾಗ ಅವನು ಹೇಳಿದ್ದು, "ನನ್ನ ಹೆಂಡತಿ 5 ವರ್ಷಗಳ ಹಿಂದೆ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ. ಆದರೆ ಪೊಲೀಸ್ ತನಿಖೆಗೆ ಪರಿಶೀಲಿಸಿದಾಗ ಅಂತಹ ಯಾವುದೇ ಪೊಲೀಸ್ ದೂರು ಇರಲಿಲ್ಲ." ಅಲ್ಲಿಂದ ಲಲಿತಾಳ ಕೊಲೆ ತನಿಖೆ 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಮತ್ತೊಬ್ಬ ಮಹಿಳೆಯ ಕೊಲೆಗೆ ಬಾಗಿಲನ್ನೇ ತೆರೆಯಿತು. ಆ ಮಹಿಳೆಯ ಹೆಸರು ಪೂಜಾ. ಮತ್ತು ಪೊಲೀಸರ ಮುಂದಿನ ಪ್ರಶ್ನೆ ಒಂದೇ, ಪೂಜಾ ನಿಜವಾಗಿಯೂ ಓಡಿ ಹೋಗಿದ್ದಾಳಾ ಅಥವಾ ಅವಳನ್ನು ಯಾರೋ ಕೊಲೆಗೈದಿದ್ದಾರಾ? ಈ ಸತ್ಯವನ್ನು ತಿಳಿಯಲು ಮುಂದಿನ ಭಾಗ ನೋಡಿ.